ಕೇಳಿ ಕೇಳಿ ಅಲ್ಲ ಸ್ಟಾರ್ಟ್ ಆಗುತ್ತೆ ಕೇಳಿ ಈಗ ನಾನು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕೇಳ್ತೀನಿ, ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ನೀವೆಲ್ಲರೂ ಮಾತಾಡಬೇಕು. ಇನ್ನು ಒಳಗಡೆ ನಿಮ್ಮನ್ನು ಶಕ್ತಿ ಮತ್ತೆ ಅವ್ರಿಗೆ ಮಾತಾಡಬೇಕು ಸರ್. ಓಕೆನಾ? ಅಲ್ಲೇ ಇಟ್ಕೊಡಿ, ಸ್ವಲ್ಪ ನೆಂಟ ಆಯ್ತು ಸರ್. ನೆಂಟ ಆಯ್ತು ಸರ್, ಅದು ನೆಂಟ ಆಯ್ತು ಸರ್. ಅದು ಈಗ ನಿಮಗೆ ಒಂದು ಪದ ಹೇಳ್ತೀನಿ, ಅದ್ರ ಬಗ್ಗೆ ನೀವು ನಿಜ ಆನ್ಸರ್ ಹೇಳ್ಬೇಕು. ಕರೆಕ್ಟ್. ಮೂಢನಂಬಿಕೆ ಅಂತಂದ್ರೆ ಮೂಢನಂಬಿಕೆ ಅಂದ್ರೆ ಏನು ತಪ್ಪಿದ್ರು ಸರಿ. ದೇವರು ಏನು ಕೇಳಲ್ಲ. ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತೀವಿ, ಅದಕ್ಕೆಲ್ಲ ಪ್ರಸಾದ, ಎಣ್ಣೆ ಮತ್ತೆ ಕುರಿ ಕೋಳಿಗಳನ್ನ ಮಾಂಸಗಳನ್ನೆಲ್ಲ ಕಳೆದು ಇದು ಮಾಡ್ತಾರಲ್ಲ, ಇದೆಲ್ಲ ಮೂಢನಂಬಿಕೆ. ಒಂದು ಪಾಯಿಂಟ್ ಆಯ್ತು. ಇನ್ನು ಮೂಢನಂಬಿಕೆ ಅಂದ್ರೆ ನಿಮ್ಮ ಪ್ರಕಾರ ದೆವ್ವ ಇರೋದು ಮೂಢನಂಬಿಕೆ, ಇರೋದು ಮೂಢನಂಬಿಕೆ, ಅದು ಇಲ್ಲ ಅಂತ ಹೇಳೋದು ಮೂಢನಂಬಿಕೆ. ಹಾಗಂತಲ್ಲ, ಅವ್ರು ಹೇಳಿದ್ರು ಸರಿನೇ. ದೆವ್ವ ನಮ್ಗೆ ಇದೆ ಇಲ್ವಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೀವು ಇದ್ದೀರಿ. ಅದಕ್ಕೆ ಅವ್ರು ಎರಡು ತರ ಹೇಳ್ತಿದ್ದಾರೆ. ಸೊ ನಿಮ್ಗೆ ಇರೋರಿಗೆ ಇದೆ, ಇಲ್ಲದವ್ರಿಗೆ ಇಲ್ಲ. ಹೌದಾ? ಸೊ ಇದೊಂದು ಮೂಢನಂಬಿಕೆ. ಈ ಮೂಢನಂಬಿಕೆ ಹೆಂಗ್ ಹುಟ್ಕೊಂತು? ನಾವೇ ಹುಟ್ಟಿಸಿದ್ದು, ಮನುಷ್ಯನೇ ಹುಟ್ಟಿಸಿದ್ದು. ಮನುಷ್ಯ ಹೆಂಗ್ ಹುಟ್ಟಿದ? ಹೌದಲ್ವಾ? ಮಂಗನಿಂದ ಮಾನವ, ಮಂಗನಿಂದ ಮಾನವ. ಈಗ ಮೂಢನಂಬಿಕೆ ಅದು ನಾನು ಬರ್ತಾ ಬರ್ತಾ ಮೂಢನಂಬಿಕೆ ಹುಟ್ಕೊಳ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಹೇಳಿದ್ರಲ್ಲ, ಮಂಗನಿಂದ ಮಾನವ ಆಗಿ ಪರಿವರ್ತನೆ ಹೆಂಗಾಗ ಅಂತ ಹೇಳ್ತೀನಿ. ಆಗ್ಬೇಕಾದ್ರೆ ನಮ್ಮ ಸುತ್ತಮುತ್ತ ಈಗ ಹುಟ್ಕೊಂಡಿರೋ ಮೂಢನಂಬಿಕೆನ ಅದು ಎಷ್ಟು ಮಟ್ಟಿಗೆ ಸರಿ, ಅದು ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಹೇಳಿ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ಕ್ವಶನ್, ದೇವರು ಅಂದ್ರೆ ಯಾರು? ನಿಮ್ಮ ಇಲ್ಲಿ ಕೇಳಿ, ತಪ್ಪಿದೆಯಾ? ಎದ್ದು ತಪ್ಪೇ ಹೇಳಿ. ಇಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ನಾಲ್ಕರು, ಇಲ್ಲಿ ಯಾರು ನಿಮ್ಮ ಫ್ರೆಂಡ್ಸೇ ಇರೋದು, ಬೇರೆ ಯಾರು ಇಲ್ಲ. ಓಕೆನಾ? ನಿಮ್ಮ ಆತ್ಮ ಹೇಳಮ್ಮ, ಹೇಳು. ಆತ್ಮನೇ ನಮ್ಮ ದೇವರು. ನೆಕ್ಸ್ಟ್, ದೇವರು ಅಂದ್ರೆ ಯಾರು? ದೇವರು ಎಲ್ಲಿದ್ದ? ತಂದೆ ತಾಯಿಯಲ್ಲಿ ದೇವರನ್ನು ಕಾಣ್ತೀವಿ. ಆದ್ರೆ ದೇವರು ಅಂದ್ರೆ ಏನು? ಈ ದೇವರು ಅಂದ್ರೆ ದೇವರು, ಈ ಮೂಢನಂಬಿಕೆ ಎರಡು ಹೆಂಗ್ ಬಂತು ಅಂತಂದೇಳಿ ನಾನು ಸಣ್ಣದಾಗ ಒಂದು ಕಥೆ ಹೇಳ್ತೀನಿ. ಸೊ ಈಗ ಆವಾಗಲೇ ಹೇಳಿದ್ರಲ್ಲ, ಮಂಗನಿಂದ ಮಾನವ ಅಂತ ಹೇಳಿದ್ರಲ್ಲ. ಫಸ್ಟ್ ಮಂಗ ಭೂಮಿ ಮೇಲೆ ಹುಟ್ಟಿದಾಗ ಅದಕ್ಕೆ ನಾನು ಮಂಗ ಅಂತಾನೆ ಗೊತ್ತಿರಲ್ಲ. ಏನಂತ ಗೊತ್ತಿರಲ್ಲ? ಮಂಗ ಅಂತಾನೆ ಗೊತ್ತಿರಲ್ಲ. ಸೊ
ಸೊ ಅದು ಹುಟ್ಟಿದಾಗ ಏನ್ ಮಾಡ್ಕೊಂಡ್ರೆ ಹುಟ್ಟಿ ಬೆಳಿತಾ ಬೆಳಿತಾ ಬೆಳಿಬೇಕಾದ್ರೆ ಅದಕ್ಕೆ ಏನ್ ಬೇಕು? ಆಹಾರ ಬೇಕು, ಹೌದಾ? ಆಹಾರ ಒಂದಿದ್ರೆ ಸಾಕ? ನೀರು ಬೇಕು. ನೀರು ಒಂದಿದ್ರೆ ಸಾಕ? ಏನ್ ಬೇಕು? ಗಾಳಿ ಬೇಕು. ಸೊ ಆ ಮಂಗ ಹುಟ್ಟಿದಾಗ ಅದು ಬೆಳಿತಾ ಬೆಳಿತಾ ಬೆಳಿಬೇಕಾದ್ರೆ ತನ್ನ ಸೇಫ್ಟಿನ ನೋಡ್ಕೊಳ್ಳಿ. ಅಂದ್ರೆ ಕಾಡಲ್ಲಿರೋ ಗುಹೆ ಅಥವಾ ಗಿಡ ಮರದ ಪಟರೆಗಳು ಆ ಥರದಲ್ಲಿ ಹೋಗಿ ಉಟ್ಕೊಂಡ್ರೆ ಅದು ಸೇಫ್ಟಿ ಆಗುತ್ತೆ. ಮತ್ತೆ ಗಾಳಿ, ಮಳೆ, ಬಿಸಿಲು, ಕತ್ತಲು ಎಲ್ಲವೂ ಕಳೀತಾ ಇರ್ತದೆ. ಅದಕ್ಕೆ ಒಂದು ರೀತಿಯಲ್ಲಿ ಏನಾಗುತ್ತೆ, ಡೈಲಿ ಕಳೀತಾ ಒಂದು ಅನುಭವ ಬರುತ್ತೆ. ನಾನು ಈ ಪೊಡ್ರೆ ಒಳಗೆ ಕೂತಾಗ ನಾನು ಕಣ್ಮುಂದೆನೆ ಬೆಳಕು ಬರ್ತಾ ಇರ್ತದೆ, ಮತ್ತೆ ಕತ್ತಲಾಗ್ತಿದೆ, ಮತ್ತೆ ಮಳೆ ಬರ್ತಾ ಇದೆ. ಸೊ ಇವೆಲ್ಲ ಆಗ್ತಿದೆ ಅಂತಂದ್ರೆ ನನಗೆ ಒಂದಷ್ಟು ದಿವಸ ಕತ್ತಲು ಕಾಣ್ತಾ ಇದೆ, ಒಂದಷ್ಟು ದಿವಸ ಬೆಳಕು ಬರ್ತಾ ಇದೆ. ಇದು ಏನೋ ಒಂಥರ ವಿಚಿತ್ರ ಇದೆಯಲ್ಲ ಅಂತೇಳಿ ಆ ಮಂಗಗೆ ಅನಿಸುತ್ತೆ. ಆಮೇಲೆ ಅದು ಕಳೀತಾ ಹೋಗ್ಬೇಕಾದ್ರೆ ಅದಕ್ಕೆ ಹಸಿವಾಗುತ್ತೆ. ಹಸಿವಾದಾಗ ಏನ್ ಮಾಡುತ್ತೆ, ಹೊರಗಡೆ ಹೋಗಿ ಯಾವುದೋ ಗಿಡದ ಹಣ್ಣು ಎಲೆನೋ ತಗೊಂಡು ತಿನ್ನುತ್ತೆ, ಮತ್ತೆ ಹೊಟ್ಟೆ ತುಂಬಿಸ್ಕೊಳುತ್ತೆ, ಮತ್ತೆ ಆ ಗಿಡದ ಪೊಟರೆ ಒಳಗೆ ಬರುತ್ತೆ. ಆ ಪೊಟರೆ ಒಳಗೆ ಬಂದಾಗ ಅದಕ್ಕೆ ನೀರು ಕುಡಿಬೇಕಲ್ವಾ? ಒಂದು ಹೊಳೆ ಹತ್ರ ಹೋಗುತ್ತೆ. ಹೊಳೆ ಹತ್ರ ಹೋದಾಗ ಅದು ನೀರು ಕುಡಿತಾ ನೀರಲ್ಲಿರೋ ಒಂದು ಕಲ್ಲನ್ನು ನೋಡ್ತೀವಿ. ಎಲ್ಲಿ? ನೀರಲ್ಲಿ ಒಂದು ಕಲ್ಲನ್ನು ನೋಡ್ತೀವಿ. ಆ ಕಲ್ಲು ಒಂದು ನದಿಯಿಂದ ಬಿದ್ದು ಅದ್ರ ಮೇಲೆ ಮಳೆ ನೀರು ಕುಂದು ಅದೊಂದು ಕಲ್ಲು ಸಾಫ್ಟ್ ಆಗಿಬಿಡುತ್ತೆ. ಆ ಸಾಫ್ಟ್ ಕಲ್ಲು ಏನೋ ಒಂದು ಡಿಫ್ರೆಂಟ್ ಇದೆಯಲ್ಲ ಅಂತ ಹೇಳಿ ಅದೇನ್ ಮಾಡುತ್ತೆ, ಕಲ್ಲನ್ನು ತಗೊಂಡು ಆ ಗಿಡದ ಪೊಟರೆ ತಾನು ಉಳ್ಕೊಳ್ತಿರ್ತಾರ ಡೈಲಿ ಆ ಪೊಟರೆ ಒಳಗಡೆ ಹೋಗ್ಬೇಕು. ಇದು ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಸಾಫ್ಟ್ ಆಗಿದೆ. ಹಿಂಗೆಲ್ಲ ಮುಟ್ಕೊಂಡು ನೋಡ್ತದೆ, ಹಿಂಗೆಲ್ಲ ಮೈ ಕುತ್ಕೊಂಡೆಲ್ಲ ನೋಡ್ತದೆ, ಸಾಫ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಡೇ ಮತ್ತೆ ಅದೇನ್ ಮಾಡುತ್ತೆ, ಆಹಾರಕ್ಕಂತ ಹೋಗುತ್ತೆ. ಅದನ್ನ ತಗೊಂಡೇ ಹೋಗುತ್ತೆ. ಅದು ತಗೊಂಡು ಹೋಗ್ಬೇಕಾದ್ರೆ ಹಿಂಗ್ ಹೋಗ್ಬೇಕಾದ್ರೆ ಕೈ ಅದೇನೋ ಮಿಸ್ ಆಗಿ ಸ್ಕಿಪ್ ಆಗಿ ಅಲ್ಲಿ ಬೀಳುತ್ತೆ. ಆ ಕಲ್ಲು ಇನ್ನೊಂದು ಕಲ್ಲು ಮೇಲೆ ಬೀಳುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇನ್ನೊಂದು ಕಲ್ಲಿಗೆ ಬಿದ್ದಾಗ ಕಲ್ಲಿಗೆ ಬಿದ್ದಾಗ ಏನು ಉತ್ಪತ್ತಿ ಆಗುತ್ತೆ? ಬೆಂಕಿ ಉತ್ಪತ್ತಿ ಆಗುತ್ತೆ. ಸೊ ಅದೇನ್ ನೋಡಿದಾಗ ಬೇರೆ ತರದ್ದು ಒಂದು ಬೆಂಕಿನ ಕಾಣ್ತದೆ, ಹೌದಾ? ಸೊ ಆ ಬಿದ್ದಂತ ಕಲ್ಲು ಬೇರೆ ತರದ್ದು ಒಂದು ಬೆಂಕಿನ ಸೃಷ್ಟಿ ಮಾಡ್ತದೆ ಅಂತ ಏನೋ ಅವ್ರಿಗೆ ಗೊತ್ತಾಗುತ್ತೆ. ಯಾರಿಗೆ? ಮಂಗನಿಗೆ. ಗೊತ್ತಾಗಿದ ತಕ್ಷಣ ಆ ಕಲ್ಲನ್ನ ಮತ್ತೆ ಆ ಕಲ್ಲಿಗೆ ಇನ್ನೊಂದು ಕಲ್ಲು ಬಿದ್ದಿತ್ತಲ್ಲ ಆ ಕಲ್ಲನ್ನ ಎರಡು ತಗೊಂಡ್ಬರುತ್ತೆ. ಸೊ ಒಂದು ಕಲ್ಲಿಂದ ಹೊಡೆದಾಗ ಸ್ಕ್ರಾಚ್ ಆಗಿರುತ್ತಲ್ಲ, ಕಲ್ಲು ತಾಗಿದಾಗ ಅದು ಸ್ಕ್ರಾಚ್ ಆಗಿರುತ್ತೆ. ಅದನ್ನ ತಗೊಂಡ್ಬಂದು ಪೊಟರೆ ಒಳಗಡೆ ಇಟ್ಕೊಂಡಿರುತ್ತೆ. ಸೊ ಆಮೇಲೆ ಮನುಷ್ಯ ಸ್ವಲ್ಪ ಬೆಳಿತಾನೆ, ಅಷ್ಟರೊಳಗೆ ಆ ಕಲ್ಲಲ್ಲಿ ಅವನೇನೋ ಹೊಡಿತಾನೆ, ಅದರಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಕಂಡುಹಿಡಿದ ಆದ್ಮೇಲೆ ಅದಕ್ಕೆ ಡೈಲಿ ಹೊಡೆದು ಏನ್ ಮಾಡುತ್ತೆ, ಅದು ತುಂಬೆಲ್ಲ ಸ್ಕ್ರಾಚ್ ಬಿದ್ದುಬಿಡುತ್ತೆ. ಬಿದ್ದಾಗ ಅದಕ್ಕೆ ಒಂದು ಒಡೆಯಕ್ಕೆ ಸ್ಟಾರ್ಟ್ ಆಗಿದೆ. ಏನೋ ಸ್ಕ್ರಾಚ್ ಬೀಳ್ತಾ ಇದೆ, ಮತ್ತೆ ಇದರಲ್ಲಿ ಬೆಂಕಿ ಬರ್ತಾ ಇದೆ, ಇದರಲ್ಲಿ ಏನೋ ಇದೆ ಅಂತೇಳಿ ಅದಕ್ಕೆ ಡೌಟ್ ಶುರುವಾಗಿದೆ. ಸೊ ಒಂದ್ ದಿವಸ ಏನ್ ಮಾಡುತ್ತೆ, ಬೇರೆ ಮಂಗಗಳು ಅದ್ರ ಮೇಲೆ ಅಟ್ಯಾಕ್ ಮಾಡ್ತವೆ. ಆ ಮಂಗ ಏನ್ ಮಾಡುತ್ತೆ, ಆ ಪೊಟರೆ ಒಳಗಡೆ ಇದ್ದ ಮಂಗ ಓಡಿ ಹೋಗುತ್ತೆ, ಬೇರೆ ಮಂಗಗಳು ಬರ್ತವೆ. ಸೊ ಅಷ್ಟೊತ್ತಿಗೆ ಇಲ್ಲಿರೋ ಮಂಗ ಮುಂದಕ್ಕೆ ಬೇರೆ ಕಡೆ ಹೋದಾಗ ಬೇರೆ ಮಂಗಗಳು ಆ ಜಾಗಕ್ಕೆ ಬಂದಾಗ ಅಷ್ಟೊತ್ತಿಗೆ ಡೆವಲಪ್ ಆಗಿರ್ತದೆ, ಆಹಾರ ಉಳ್ಕೊಳ್ಳೋದು ಎಲ್ಲ ರೆಡಿ ಆಗಿರ್ತದೆ, ಅದಕ್ಕೆ ಏನೇನ್ ಬೇಕೆಲ್ಲ ರೆಡಿ ಮಾಡ್ಕೊಳ್ತೀವಿ. ಆದ್ರೆ ಆ ಕಲ್ಲುಗಳನ್ನ ನೋಡಿದ ತಕ್ಷಣ ಬೇರೆ ಮಂಗಗಳು ಇದು ಏನೋ ಒಂಥರ ಯಾರು ಇದನ್ನು ಮಾಡಿ ಹೋಗಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ನಾವೊಬ್ಬರೇ ಇಲ್ಲ, ನಮ್ಮ ತರನೇ ಬೇರೆಯವ್ರು ಇದ್ದಾರೆ ಅಂತ ಅಂದ್ಕೊಂಡು ಅದನ್ನ ಆ ಕಲ್ಲುಗಳನ್ನು ನೋಡಿ